ಟ್ಯಾಂಕ್. ವೆರಿ ಗುಡ್. ಸ್ಕೂಟಿ ಹೇಳುದಾ ತೋರಿಸುದಾ? ಇದೆ ಅಂತ ಇದು ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಚಂದ್ರಹಾಸ್ ಬೌನ್ಸ್ ಬ್ಯಾಕ್ ನ ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋನು ತಾವು ಮುಂದುವರಿಸುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಸ್ಗಳ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತದೆ. ಇವತ್ತು ನಾನು ಕುಂದಾಪುರ ತಾಲೂಕಿನ ಅಮ್ಮಸಬೈಲ್ ಗ್ರಾಮದ ಜಡ್ಡಿನಗದ್ದೆ ಎಂಬ ಊರಲ್ಲಿ ಬಂದಿದ್ದೇನೆ. ಸುಮಾರು 2 ವರ್ಷ 4 ತಿಂಗಳ ಮಗು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ತನ್ನ ಹೆಸರನ್ನು ಸೇರಿಸಿಕೊಂಡಿದೆ. ಇದು ಹೇಗೆ ಸಾಧ್ಯವಾಯಿತು? ಬನ್ನಿ ಅವರೊಟ್ಟಿಗೆ ಸಂದರ್ಶನ ಮಾಡೋಣ. ನಮಸ್ತೆ. ಸೊ ಇವಳೀಗ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡಿಗೆ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾಳೆ. ಇದೆಲ್ಲ ಹೇಗೆ ಸಾಧ್ಯವಾಯಿತು? ಈಗ ಅದು ನಿಮ್ಗೆ ಹೇಗೆ ಆ ಒಂದು ಮಗು ಚಿಕ್ಕದಿನಿಂದಲೂ ಯಾವುದರ ಬಗ್ಗೆ ಒಲವಿತ್ತ ಅಥವಾ ಹೇಗೆ ಅಂತ? ಅಂದ್ರೆ ಸಣ್ಣದ್ರಿಂದ ಅವಳಿಗೆ ಪುಸ್ತಕ ಅಂದ್ರೆ ಇಷ್ಟ ತುಂಬಾ. ಬೇರೆ ಆಟಿಕೆಗಿಂತ ಪುಸ್ತಕ ಅಂದ್ರೆ ಜಾಸ್ತಿ ಇಷ್ಟ. ಪುಸ್ತಕ ಕೊಟ್ರೆ ಒಂದು ಅರ್ಧ ಗಂಟೆ ಆದ್ರೂ ಪುಸ್ತಕ ಇಟ್ಕೊಂಡು ನೋಡ್ತಿದ್ಲ. ಮತ್ತೆ ಎಂತಾರು ಹೇಳಿ ಕೊಟ್ಟದಿದ್ರೆ ಅದ್ರ ಬಗ್ಗೆ ಗಮನ ಕೊಡ್ತಿದ್ಲ. ಅಂದ್ರೆ ನಾವೆಂತಾರು ಒಂದ್ ವಿಷಯ ಹೇಳ್ರೆ ಅದನ್ನ ಅವಳು ಅರ್ಥ ತಿಳ್ಕಂತಿದ್ದಾಳ. ನಾನು ಅದೇ ಒಂದ್ 7 ತಿಂಗಳಿಂದ ಅವಳಿಗೆ ಪುಸ್ತಕ ಕೊಡಕ್ ಶುರು ಮಾಡಿದ್ದೆ. 7ನೇ ತಿಂಗಳಿಂದ ಶುರು ಮಾಡಿದೆ. ಅಂದ್ರೆ ಅವಳ ಅತ್ತಾಗ ನಿಮ್ ಪುಸ್ತಕನೇ ಕೊಡ್ತಿದ್ರ ಏನು? ಹಾಗಲ್ಲ, ಬೇರೆ ಆಟಿಕೆ ಅವಳು ಜಾಸ್ತಿ ಇಷ್ಟ ಪಡುದಿಲ್ಲ ಇದಿತ್ತು. ಪುಸ್ತಕ ಕೊಟ್ರೆ ಅದ್ರಲ್ಲಿ ಚಿತ್ರಕಂತ ಹಂಗೆ ಸುಮ್ನೆ ಇರ್ತಿದ್ದಾಳ. ಒಂದ್ 8-9 ತಿಂಗಳು ಇರುವಾಗ ಚಿತ್ರ ಎಲ್ಲ ಗುರ್ತಿಸ್ತಿದ್ದಾಳ. ಅದಿಂದ ಹಾದುವರೆಗೂ ಚಿತ್ರ ಎಲ್ಲ ಗುರ್ತಿಸ್ತಿದ್ದಾಳ. ಹಾಗಾಗಿ ಪುಸ್ತಕ ಇಷ್ಟ ಆಯ್ತು. ಅಂದ್ರೆ ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಅವು ಸುಮ್ನೆ ಇರ್ತವೆ. ಇಲ್ಲ, ಇವಳಿ ಮೊಬೈಲ್ ಬೇಕಂತಿಲ್ಲ. ಪುಸ್ತಕ ಒಂದ್ ಪೆನ್ ಇದ್ರೆ ಸಾಕು. ಪುಸ್ತಕ ಪೆನ್ ಇದ್ರೆ ಇಟ್ಕೊಂಡು ಗೀತಾ ಏನೋ ಮಾಡ್ತಾ ಇರ್ತಾಳೆ. ಹೊಸ ಪುಸ್ತಕ ಕೊಟ್ರೆ ಇಷ್ಟ ಆಯ್ತು. ಸೊ ಅದಾದ್ಮೇಲೆ ಮತ್ತೆ ಅವಳು ಅದನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾವಾಗ? ಈಗ ಯಾವ್ದೋ ಒಂದು ಪ್ರಾಣಿ ಹೆಸರು ಇರ್ಬೋದು, ಪಕ್ಷಿ ಹೆಸರು ಇರ್ಬೋದು, ನೀವೀಗ ಅದನ್ನು ತೋರಿಸಿದ್ಮೇಲೆ ಅವಳು ಯಾವ್ದಂತ ಹೇಳ್ತಿದ್ಲು? 1 ವರ್ಷ ಇರುವಾಗ್ಲೇ ಮನೇಲಿ ವಸ್ತು ಎಲ್ಲ ತೋರ್ಸಿದ್ರೆ ಯಾವ್ದಾವ್ದಂತ ನಾವ್ ಹೇಳಿದ್ರೆ ಅದನ್ನ ತೋರಿಸ್ತಿದ್ಲ. ಅದ್ ನೆನ್ಪಿಟ್ಕೊಳ್ತಿದ್ಲ. ಆಮೇಲೆ 1 ವರ್ಷ ಇರುವಾಗ್ಲೇ ಮಾತಾಡ್ಲಿಕ್ಕೆ ಬೇಗ ಶುರು ಮಾಡಿದ್ದವಳು. 1 ವರ್ಷ ಮಾತಾಡ್ತಿದ್ದಾಳೆ. ಫುಲ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ಅಪ್ಪ ಅಮ್ಮ ಬೇಕು ಬೇಡ ತುಂಬಾ ವರ್ಡ್ಸ್ ಎಲ್ಲ ಹೇಳ್ತಿದ್ದಾಳೆ. ಅಜ್ಜ ಅಜ್ಜಿ ಅದೆಲ್ಲ ಹೇಳ್ತಿದ್ಲ. ಮಾತಾಡೋಕ್ ಬೇಗ ಶುರು ಮಾಡಕ್ಕೂ ನಮ್ಗೆ ಹೇಳಿ ಕೊಡಕ್ಕೂ ಸುಲಭ ಆಯ್ತು ಅಂತ. 1 ವರ್ಷ ಆದ್ಮೇಲೆ ಅವಳು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. 1 ವರ್ಷ ಆಗೋ ಮೊದ್ಲೇ ಸ್ಟಾರ್ಟ್ ಮಾಡಿಲ್ಲ ಅಂತ ಅನಿಸ್ತದೆ. 1 ವರ್ಷ ಆಗೋತ್ತಿಗೆ ಅಪ್ಪ ಅಮ್ಮ ಒಂದು 10-11 ತಿಂಗಳು ಇರುವಾಗ್ಲೇ ಬೇಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ದವಳು. 1 ವರ್ಷ ಇರುವಾಗ್ಲೇ ಎಲ್ಲ ಹೇಳ್ತಿದ್ದಳು. ಬೇಕು ಬೇಡ ಹೋಗುವ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮಮ್ಮ ಅದೆಲ್ಲ ಹೇಳ್ತಿದ್ದಾಳೆ. ಮತ್ತೆ ನೀವು ಅವಳು ನೆನ್ಪಿಟ್ಕೊಳ್ಳಿಕ್ಕೆಲ್ಲ ಹೇಗೆ ಸಾಧ್ಯವಾಯ್ತು? ಈಗ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಗೆ ಅವಳು ಹೆಸರು ಕೊಡ್ಬೇಕಾದ್ರೆ ಅದ್ರಲ್ಲಿ ಅವಳು ಅಂದ್ರೆ ಹೆಸರು ಒಂದು ಸಕ್ಸಸ್ಫುಲ್ ಆಗಿ ಬಂತಲ್ಲ. ಸೊ ಅದು ಯಾವ್ದೆಲ್ಲ ಅವಳು ಹೆಸರನ್ನ ಹೇಳ್ತಿದ್ಲು ಅಂತ? ಈ ವೆಜಿಟೇಬಲ್ಸ್, ಬರ್ಡ್ಸ್, ಆ ರೀತಿ ಅದನ್ನ ಮನೆಯಲ್ಲಿ ಉಪಯೋಗಿಸುವಂತ ವಸ್ತುಗಳೆಲ್ಲ ನಾವು ಫಸ್ಟ್ ಗೆ ಸ್ಟಾರ್ಟ್ ಮಾಡಿದ್ದೆ. ಮನೆಯಲ್ಲಿ ಇರುವಂತ ವಸ್ತುಗಳನ್ನೆಲ್ಲ ತೋರಿಸಿ ಅದನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಹಾಗೆ ಪುಸ್ತಕದಲ್ಲಿ ಇರುವುದನ್ನು ತೋರಿಸಿ ಅದ್ರಲ್ಲಿ ಚಾರ್ಟ್ ಅಲ್ಲೆಲ್ಲ ಹೇಳ್ತಿದ್ದಾಳೆ. ಹಾಗೆ ಈಗ 20 ಫ್ರೀಡಮ್ ಫೈಟರ್ಸ್, ಮತ್ತೆ ವೆಜಿಟೇಬಲ್ಸ್, ಮತ್ತೆ ವೆಹಿಕಲ್ಸ್, ಬರ್ಡ್ಸ್, ಪ್ರಾಣಿಗಳು, ಮತ್ತೆ ಬೇರೆ ಯಾವುದು? ಬೇರೆ ಕಾರ್ಡ್ಸ್ ಹೇಳ್ತಾಳೆ. ಫ್ಲಾಶ್ ಕಾರ್ಡ್ಸ್, ಮತ್ತೆ ನಂಬರ್ಸ್ 1 to 10 ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಹೇಳ್ತಾಳೆ. ಮತ್ತೆ ಜನವರಿ ಫೆಬ್ರವರಿ 12 ಮಂತ್ಸ್ 7 ವಾರಗಳು ಇಂಗ್ಲಿಷ್ ಕನ್ನಡದಲ್ಲಿ ಹೇಳ್ತಾಳೆ. ಮತ್ತೆ ಭಜನೆ ಹೇಳ್ತಾಳೆ. ಭಜನೆ ಅಂದ್ರೆ ನಾವು ಅವಳು ಸಣ್ಣದಿಂದ ಅದೇ ಅಭ್ಯಾಸ ಆಯ್ತು. ನಾವು ಹೇಳಿ 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 ಅವಳಿಗೂ ಇಷ್ಟ ಆಯ್ತು ಭಜನೆ. ಭಜನೆ ಹೇಳ್ತಾಳೆ. ಭಜನೆ ಹೇಳ್ತಾಳೆ. ಅದು ಬಿಟ್ಟರೆ ಬೇರೆ ಡ್ಯಾನ್ಸ್ ಮಾಡ್ತಾಳೆ. ಅಭಿನಯ ಗೀತೆಗಳ ಅದೊಂದು 8-10 ಹೇಳ್ತಾಳೆ. ಡ್ಯಾನ್ಸ್ ಮಾಡ್ಕೊಂಡು ಹಾಡು ಹೇಳೋದು. ಮತ್ತೆ ಕತೆ ಒಂದ್ 3-4 ಗೊತ್ತಿತ್ತು. 3-4 ಕತೆ ನಾವು ಹೇಳಿ ಕೊಟ್ಟದ್ದು ನಮ್ ಜೊತೆಗೆ ಹೇಳ್ತಾಳೆ. ಅಂದ್ರೆ ಈಗ ನೋಡೋದು ಬೇಕಾದ್ರೆ ಹೇಳ್ತಾಳ? ಅಂದ್ರೆ ಕಂಡು ಹೇಳುದಲ್ಲ, ಪುಸ್ತಕ ನೋಡಿ ಹೇಳುದಲ್ಲ, ಹೀಗೆ ಕತೆ ಹೇಳ್ತಾ ಹೋಗುದು. ಭಜನೆ ಕೂಡ ಯಾವ್ದು ನೋಡಿ ಹೇಳುದಲ್ಲ, ನಮ್ ಜೊತೆಗೆ ಹೇಳ್ತಾಳೆ. ನಮ್ ಜೊತೆಗ ನಂಗೆ ಗೊತ್ತಿದ್ದಷ್ಟು ಹೇಳ್ತಾಳೆ. ಅವಳೊಬ್ಳಾರೆ 1-2-3 ಭಜನೆ ಇಡೀ ಗೊತ್ತಿತ್ತು ಅವಳಿಗೆ, ಪೂರ್ತಿ ಹೇಳ್ತಾಳೆ. ಮತ್ತೊಂದು 7-8 ಭಜನೆ ಅರ್ಧ ಒಂದ್ ಪ್ಯಾರ ಹಾಗೆ ಹೇಳ್ತಾಳೆ. ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ ABCD ಹೇಳ್ತಾಳೆ. ABCD A to Z ಫುಲ್ ಹೇಳ್ತಾಳೆ.
ಮತ್ತೆ ಆಲ್ಫಾಬೆಟಿಕ್ ಕನ್ನಡ. ಹಾ ಕನ್ನಡ ಅದಿಂದ ಆ ತನಕ ಹೇಳ್ತಾಳೆ. ಇವಳಿಗೆ ಆ ರೀತಿ ಒಂದು ಟ್ಯಾಲೆಂಟ್ ಉಂಟಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ? ಕುಡಿತೀಯಾ? ಗೋಪಾಲಕೃಷ್ಣ ಗೋಖಲೆ, ಭಗತ್ ಸಿಂಗ್, ಗಾಂಧೀಜಿ, ಮಹಾತ್ಮ ಗಾಂಧೀಜಿ, ಲೋಕಮಾನ್ಯ ತಿಲಕ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಬಾಬು ರಾಜೇಂದ್ರ ಪ್ರಸಾದ್. ಅಂಬೇಡ್ಕರ್ ಎಲ್ಲಿದ್ರು ತೋರ್ಸು. ಅಂಬೇಡ್ಕರ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ದಯಾನಂದ ಸರಸ್ವತಿ, ಹೆಗ್ಡೇವಾರ್, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಫಿರೋಜ್ ಶಾ ಮೆಹ್ತಾ, ಮಹಾತ್ಮ ಗಾಂಧೀಜಿ, ಇಂಡಿಯನ್ ಆರ್ಮಿ, ಅಬ್ದುಲ್ ಕಲಾಂ, ಜವಾಹರ್ಲಾಲ್ ನೆಹರು, ಒನಕೆ ಓಬವ್ವ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಒಂದ್ ಬೆರಳಂಗ್ ತೋರ್ಸು. ತಾಂತ್ಯ ಟೋಪಿ, ಲಕ್ಷ್ಮೀಬಾಯಿ, ಕ್ವೀನ್ ಲಕ್ಷ್ಮೀಬಾಯಿ, ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು. ಒಂದ್ ಬೆರಳಂಗ್ ತೋರ್ಸು. ವಿವೇಕಾನಂದರು. ಉಧಮ್ ಸಿಂಗ್, ವಾಲ್ಮೀಕಿ, ಕ್ಸವಿನ್ ವಾಸುದೇವ್, ಯೋಗಿ ಆದಿತ್ಯನಾಥ್, ಉಧಮ್ ಸಿಂಗ್, ರವೀಂದ್ರನಾಥ್ ಟಾಗೋರ್, ಪಂಡಿತ್ ಮದನ ಮೋಹನ್ ಮಾಳ್ವೆ. ಅವಳಿಗಂದ್ರೆ ನಾವು ಅವಳು ಅಬ್ಸರ್ವ್ ಮಾಡ್ತಿದ್ಲ, ಅದರಿಂದ ನಾವು ಹೇಳಿಕೊಡ್ಲಿಕ್ಕೆ ಶುರು ಮಾಡಿತ್ತ. ಈಗ ಅವಳು ನೆನ್ಪಿಟ್ಕೊಳ್ಬೇಕಲ್ಲ, ಅದು ಯಾವ್ದು ಈಗ ಜನವರಿ ಫೆಬ್ರವರಿ ಆಗಿರ್ಲಿ ಅಥವಾ ವೀಕ್ಸ್ ನೇಮ್ ಆಗಿರ್ಲಿ, ನೆನ್ಪಿಟ್ಕೊಂಡು ಹೇಳ್ಬೇಕಲ್ಲ. ಹೌದೌದು. ಅಂದ್ರೆ ನೀವು ಅವರಿಗೆ ಪ್ರತಿದಿನ ಹೇಳ್ತಾ ಇದ್ರಿ? ಪ್ರತಿದಿನ ಅವಳು ಆಟದ ಜೊತೆಗೆ ನಾವು ಹೇಳ್ತಿತ್ತು. ಈಗ ಹೊರಗಡೆ ಮಣ್ಣಾಡುದಿದ್ರು ಅಲ್ಲೂ ಅದೇ ಕಲಿತಿದ್ದಾಳೆ. ಈ ಕಲ್ಲು ಲೆಕ್ಕ ಮಾಡುದು, ಹಾಗೆ ಆಟದ ಜೊತೆಗೆ ಇಲ್ಲ ಎಂತಾರು ನಾವು ಕೆಲಸ ಮಾಡುತ್ತೀವಿ ನಮ್ ಜೊತೆನೂ ಬರ್ತಾಳೆ. ಅಷ್ಟೊತ್ತಿಗೂ ಅದೇ ಪದ್ಯ ಹೇಳುದು, ಭಜನೆ ಹೇಳುದು, ಇಲ್ಲ 1 2 3 ಹೀಗೆ ಹೇಳುದು, ಲೆಕ್ಕ ಮಾಡುದು, ಅದೆಲ್ಲ ಮಾಡ್ತಾಳೆ. ಮತ್ತೆ ಜಂಪ್ ಮಾಡುವಾಗ್ಲೂ ಹಾಗೆ 1 2 3 10 ತನಕ ಹೇಳಿ ಜಂಪ್ ಮಾಡುದು, ಅದೆಲ್ಲ ಮಾಡ್ತಾಳೆ ಆಟದ ಜೊತೆಗೆ. ಮತ್ತೆ ಈ ಮಕ್ಕಳು ಕೆಲವರೆಲ್ಲ ಈಗ ಆಟಿಕೆಗಳೊಟ್ಟಿಗೆ ಆಟ ಸಾಮಾನು ಆಟ ಆಡುದು ಜಾಸ್ತಿ. ಈ ಮಗು ಆ ರೀತಿ ಏನಾದ್ರು? ಇವಳಿಗೆ ಆಟ ಆಡ್ತಾಳೆ. ಆಟಿಕೆ ಕೊಟ್ರೆ ಒಂದ್ 5-10 ನಿಮಿಷ ಅಷ್ಟೇ. ಅದೇ ಪುಸ್ತಕ ಕೊಟ್ರೆ ಒಂದ್ ಅರ್ಧ ಗಂಟೆ ಕೂತ್ಕಂತ. ಹೌದಾ? ಆಟ ಜೊತೆ ಜಾಸ್ತಿ ಇಲ್ಲ. ಆಟ ಹೆಚ್ಚು ಬೇಡ. ಆಟ ಇದ್ರೆ ಒಂದಿನ ಓಪನ್ ಮಾಡ್ತಾಳೆ, ಮತ್ತೆ 1 ವಾರ ಬೇಡ. ಹೌದಾ? ಹಾಗೆ ಪುಸ್ತಕ ಸ್ಲೇಟ್ ದಿನ ಬೇಕು. ಓ, ಇದು ಒಳ್ಳೆ ಸಾಧನೆ ಅಲ್ವಾ ಪ್ರಾಣಿ? ಈಗ ನೀನು ಯಾವ್ದು ನಂಗೆ ಈಗ ಒಂದು ಹೆಸರು ಹೇಳ್ತಿ, ಯಾವ್ದರ ಫ್ರೀಡಮ್ ಫೈಟರ್ಸ್ ಅಥವಾ ಬರ್ಡ್ಸ್ ಪ್ರಾಣಿಗಳದ ಅಥವಾ ನಂಬರ್ಸ್ ಅಥವಾ ಒಂದು ಭಜನೆಯ, ಯಾವ್ದು ಹೇಳ್ತಿ? ನೀರ್ ಕುಡ್ದಿಯಾ? ಯಾವ್ದು ಹೇಳ್ತಿ? ಇದೇನು 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 ಗುಡ್. ಇದೇನು 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 ಗುಡ್. ಆಸ್ಟ್ರಿಚ್, ಬ್ಲೂ ಬರ್ಡ್, ಟೊಕಾನ್, ಪೆಂಗ್ವಿನ್, ವೆರಿ ಗುಡ್. ಕೋಗಿಲೆ ಹೇಳ್ತೀಯಾ?
ಈಗ ತಾಯಿಯೇ ಒಂದು ನೀವು ಮೊದಲ ಗುರು ಅಂತ ಹೇಳ್ಬೋದಲ್ಲ ನಿಮ್ಮ ಮಗಳಿಗೆ. ನನ್ಗಿಂತ ನನ್ನ ಅಮ್ಮ ನಿಮ್ಮ ಅವಳು ಹೇಳಿಕೊಡ್ತಾಳ. ಅಜ್ಜಿ ಹೌದು, ಅಜ್ಜಿ ಹೇಳಿಕೊಟ್ಟದ್ದು ತುಂಬಾ ಜಾಸ್ತಿ. ಅಜ್ಜಿ ಅಭಿನಯ ಗೀತೆ ಅದೆಲ್ಲ ಹೇಳಿಕೊಡ್ತಾಳ. ಮತ್ತೆ ಅವಳ ಮಮ್ಮ ಭಜನೆ ಹೇಳಿಕೊಡ್ತಾ. ಹ್ಮ್ ಭಜನೆಯಿಂದ ಎಲ್ಲವುದು. ಹೌದಾ, ಎಲ್ಲ ಭಜನೆಯಿಂದ ಸ್ಟಾರ್ಟ್ ಆಗಿದೆ. ಭಜನೆಯಿಂದಾನೆ ಹುಟ್ಟದ ದಿನದಿಂದ ಅವಳಿಗೆಲ್ಲ ಅದೇ ಹೇಳಿಕೊಟ್ಟು, ಮಲ್ಸುವಾಗ್ಲೂ ಅದೇ, ಊಟ ಮಾಡಿಸುವಾಗ್ಲೂ ಅದೇ, ಅದರಿಂದ ಅದೇ ಅಭ್ಯಾಸ ಆಯ್ತು. ಒಂದ್ 2 ತಿಂಗಳು ಇರುವಾಗ್ಲೇ ನಾವು ಭಜನೆ ಹೇಳ್ದೆ ಮಲ್ಸುವಂಗಿಲ್ಲ. ಹೌದಾ, ಹಾಗಿದ್ದಿತ್ತು. ಮಲಗಿಸಿದ್ರು ನೀವು ಭಜನೆ ಹೇಳ್ತಿದ್ದಿತ್ತು. ಹ್ಮ್ ತೂಗುವಾಗ್ಲೂ ಹಾಗೆ, ಊಟ ಮಾಡಿಸುವಾಗ್ಲೂ ಎಲ್ಲ ಹಾಗೆ. ಅದು ಈಗ್ಲೂ ಹಾಗೆ. ಹಾ. ತಲೆ ಎಲ್ಲಿದೆ? ಕೂದಲು, ಕಣ್ಣು, ಮೂಗು, ಬಾಯಿ, ನಾಲಿಗೆ, ಹಲ್ಲು, ಕಿವಿ, ಗಲ್ಲ, ಗಲ್ಲ, ಕೆನ್ನೆ, ಕುತ್ತಿಗೆ, ಕೈ, ಮುಂಗೈ, ಮುಂಗೈ, ಹೊಟ್ಟೆ, 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 ಎದೆ, ಎದೆ, ಕಾಲು, ಕಾಲು, ಸೊಂಟ, ಬೆನ್ನು, ಕೈ ಬೆರಳು, ಉಗುರು, ಕಾಲ್ ಬೆರಳು, ಪಾದ, ಪಾದ, ವೆರಿ ಗುಡ್. ಮುಂಗಾಲು, ಮುಂಗಾಲು, ಮುಂಗಾಲ್, ವೆರಿ ಗುಡ್. ಮುಂದೆ ಅವಳು ಏನ್ ಮಾಡ್ಬೇಕಂತಿದ್ರಿ ಅವಳನ್ನು? ಈಗ ಅವಳಿಗೆ ಕಲ್ಸು, ಎಲ್ಲವುದು ಕಲ್ಸ್ಕ. ಅಂದ್ರೆ ಅವಳಿಗೆ ಇಷ್ಟ ಉಂಟು ಯಾವ್ದು ಎಲ್ಲವುದು ಎಲ್ಲ ಕಲಿಸ್ತೀರಿ? ಎಲ್ಲ ಕಲ್ಸ್ಬೇಕ. ಮತ್ತೆ ಅವಳು ಎಂತ ಆಗೋದು ಅವಳಿಗೆ ಬಿಟ್ಟದ. ಹಾಗೆ ಅವಳು ಏನಾಗ್ತಾಳೆ ಅವಳಿಗೆ ಅದು ಬಿಟ್ಟದ್ದು. ಅವಳಿಗೆ ಬಿಟ್ಟದ. ಅಂದ್ರೆ ಒಂದು ಶಾಲೆಗೆ ಹೋಗಿ ಕಲಿಯೋದಕ್ಕಿಂತ ಮನೇಲೆ ನಾವು ಮನಸ್ಸು ಮಾಡಿದ್ರೆ ಇಷ್ಟೆಲ್ಲ ಕಲಿಸಬಹುದು ಅಲ್ವಾ? ಈಗ 2 ವರ್ಷ 4 ತಿಂಗಳಂದ್ರೆ ಮಕ್ಕಳಿಗೆ ಅಂದ್ರೆ ಎಂತ ಕೂಡ ಗೊತ್ತಿರಲ್ಲ. ಇವಳು ಇಷ್ಟೆಲ್ಲ ಹೇಳ್ತಾರೆ ಅಂದ್ರೆ ಅದಕ್ಕೆ ನಾವು ಸ್ವಲ್ಪ ಟೈಮ್ ಕೊಡ್ಬೇಕಷ್ಟೇ ಅವರಿಗೆ. ಹೌದು, ಮಕ್ಕಳ ಜೊತೆಗೆ ನಾವು ಜಾಸ್ತಿ ಮಾತಾಡಿದಷ್ಟು ಅವ್ರು ಮಾತಾಡ್ತಾರೆ. ಹಾಗೆ ನಾವು ಅವ್ರ ಪ್ರತಿ ಎಲ್ಲ ಆಟ ಆಡುವಾಗ್ಲೆಲ್ಲ ನಾವು ಅವ್ರ ಜೊತೆಗಿದ್ರೆ, ಮಾತಾಡಿಸ್ತಾ ಇದ್ರೆ ಬೇಗ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇವಳಿಗೆ ಹಾಗೆ ಆಯ್ತು, ನಾನ್ ಜೊತೆಗೆ ಇದ್ದಿದೆ, ಅಂದ್ರೆ ಅದ್ರಿಂದ ಬೇಗ ಮಾತಾಡ್ದಾಳ, ಬೇಗ ಎಲ್ಲ ಕಲ್ತಾಳ. ಹಾಗೆ ಜನವರಿ ಫೆಬ್ರವರಿ ಹೇಳ. ಆದ್ರೆ ಮೊಬೈಲ್ ಕೊಡೋದಕ್ಕಿಂತ ಪುಸ್ತಕ ಎಲ್ಲ ಕೊಟ್ರೆ. ಹೌದು, ಇವಳಿಗೆ ಮೊಬೈಲ್ ಕೊಟ್ರು ಬೇಡ, ಮೊಬೈಲ್ ಬೇಕಂತ ಇಲ್ಲ. ಮೊಬೈಲ್ ನಾನೆಂತಾರು ವಿಡಿಯೋ ಮಾಡ್ರೆ ಅಷ್ಟೇ ಅದನ್ನ ತೋರ್ಸಂತಾಳ. ವಿಡಿಯೋ ಮಾಡ್ಲಿಕ್ಕೂ ನಂಗೆ ಬಿಡೋದಿಲ್ಲ. ನಾನೊಂದ್ 15 ವಿಡಿಯೋ ಮಾಡಿ ಕಳ್ಸಿದೆ ಅಷ್ಟೇ ಅವರಿಗೆ. ಅದ್ ಬೇರೆ, ಅದು ಅವಳಿಗೆ ಗೊತ್ತಾಗ್ದಿರೋ ಹಂಗೆಲ್ಲ ಮಾಡಿ ಕಳ್ಸಿದೆ ಅಷ್ಟೇ. ವಿಡಿಯೋ ಮಾಡಿ ಕಳ್ಸಿದೆ. ಅದು ತುಂಬಾ ಕ್ಲಿಯರ್ ವಿಡಿಯೋ ಕೇಳ್ತಾರೆ. ಅಂದ್ರೆ ನಮ್ಗೆ ಯಾವ್ದೇ ಸೌಂಡ್ ಇರುಕಾಗ, ಬೇರೆ ಸೌಂಡ್ ಯಾವ್ದು ಇರುಕಾಗ ವಿಡಿಯೋ ತುಂಬಾ ಕ್ಲಿಯರ್ ಇರ್ಕ. ಈಗ ಅವಳು ಮಾತಾಡಿದ ಭಾಷೆ ನಮ್ಗೆ ಅರ್ಥ ಆಗತ್ತೆ, ಅವ್ರಿಗೆ ಅರ್ಥ ಆಗ್ಬೇಕಲ್ಲ. ಅದು ನಾವು ಕುಂದಾಪುರ ಕನ್ನಡದಲ್ಲೇ ಅವಳು ಹೇಳಿಕೊಟ್ಟದ್ದು. ಕೇಳುದು ಹೇಳುದೆಲ್ಲ ಅದ್ರಲ್ಲೇ, ಅವ್ರಿಗೆ ಅರ್ಥ ಆಯ್ಕಲ್ಲ ಅದು. ನುಗ್ಗೆಕಾಯಿ, ಜೋಳ, ಗೆಣಸು, ಈರುಳ್ಳಿ, ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ, ಬೀಟ್ರೋಟ್, ಹಾಗಲಕಾಯಿ, ನುಗ್ಗೆಕಾಯಿ, ಅದು ಬೀನ್ಸ್, ನುಗ್ಗೆಕಾಯಿ, ವೆರಿ ಗುಡ್. ಬಟಾಟಿ ಎಲ್ಲಿತ್ತ? ಬಟಾಟಿ, ವೆರಿ ಗುಡ್. ಟೊಮ್ಯಾಟೊ, ಕ್ಯಾಬೇಜ್, ಕ್ಯಾರೆಟ್, 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 ಶುಂಠಿ, ಈರುಳ್ಳಿ, ಬೆಂಡೆಕಾಯಿ, ಬೆಂಡೆಕಾಯಿ, ವೆರಿ ಗುಡ್. ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಸೌತೆಕಾಯಿ, ಬಟಾಟಿ, ಬದನೆಕಾಯಿ,
ಮೆಣಸು, ಟೊಮೆಟೊ, ಕ್ಯಾರೆಟ್, ನುಗ್ಗೆಕಾಯಿ, ಅದು ಕ್ಯಾಬೇಜ್, ಕಡ್ಲಿ, ಬೀನ್ಸ್, ಆಯ್ತು ಸಾಕು ಅಷ್ಟೇ. ಅದು ಬಟಾಣಿ, ಬಟಾಣಿ. ಈಗ ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್ಗೆ ಇವಳನ್ನು ಅಂದ್ರೆ ಅದು ಕಳಿಸ್ಬೇಕು ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಐಡಿಯಾ ಹೇಗೆ ಬಂದದ್ದು ಅಂತ? ನಂಗೆ ಯೂಟ್ಯೂಬ್ ಅಲ್ಲಿ ನೋಡಿ, ಯೂಟ್ಯೂಬ್ ಅಲ್ಲಿ ಬೇರೆ ಮಕ್ಕಳಿಂದ ಅದು ನನಗೆ ಫೋಟೋ ನೋಡುವಾಗ ಇವಳಿಗೂ ಇದೆಲ್ಲ ಗೊತ್ತಿತ್ತಲ್ಲ, ಹೇಳಿ ಕೊಡ್ಬೋದಲ್ಲ, ನಾವು ಒಂದು ಅಪ್ಲಿಕೇಶನ್ ಹಾಕ್ಬೋದಲ್ಲ. ನಂಗೆ 2 ವರ್ಷ, ಇವಳಿಗೆ 2 ವರ್ಷ ಇರುವಾಗ್ಲೇ ಇದೆಲ್ಲ ವಿಷಯ ಗೊತ್ತಿದ್ದಿತ್ತು. ಆಗ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೋಸ್ಕರ ಈಗ 2 ವರ್ಷ 4 ತಿಂಗಳವರೆಗೆ ಇಷ್ಟು ಟೈಮ್ ಆಯ್ತು. ಹೌದು. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಎಷ್ಟು ದಿನದೊಳಗೆ ನಿಮ್ಗೆ ಅದು ಗೊತ್ತಾಯ್ತು? ಅಪ್ಲಿಕೇಶನ್ ಹಾಕಿ 7 ಡೇಸ್ ಅಂತ ಹೇಳ್ತಾರೆ, ವರ್ಕಿಂಗ್ ಡೇಸ್. ಸ್ಯಾಟರ್ಡೆ ಸಂಡೇ ರಜೆ. ನಮ್ಗೆ ನಾವು 6th ಹಾಕಿದ್ದು, 9th ಚೆಕ್ ಮಾಡಿದ್ರು ಅವರು, ಜನವರಿ 6th. ಆಮೇಲೆ 13ಕ್ಕೆ ನಮ್ಗೆ ಕನ್ಫರ್ಮ್ ಮಾಡಿದ್ರು ಅವ್ರ. ಆಮೇಲೆ 2 ದಿನದಲ್ಲಿ ನಾವು ವಾಪಸ್ ಮೇಲ್ ಮಾಡ್ಬೇಕು, ನಿಮ್ಗೆ ಕಿಟ್ ಬೇಕಾ, ಅಮೌಂಟ್ ಪೇ ಮಾಡ್ತೀರಾ ಹೇಗೆ ಅಂತ. ಅಮೌಂಟ್ ಪೇ ಮಾಡ್ಲಿಕ್ಕೆ 14,160 ರೂಪಾಯಿ. ಅದು ಕಿಟ್ಗೆ ಅವರು ಕನ್ಫರ್ಮ್ ಮಾಡಿದ್ಮೇಲೆ, ಸೆಲೆಕ್ಟ್ ಆದ್ಲ ಅಂತ ಕನ್ಫರ್ಮ್ ಮಾಡಿದ್ಮೇಲೆ 13ಕ್ಕೆ ನಮ್ಗೆ ಕನ್ಫರ್ಮ್ ಆಯ್ತದ. ಆಮೇಲೆ 13ನೇ ತಾರೀಕಿಗೆ, ಜನವರಿ 13ನೇ ತಾರೀಕಿಗೆ ಕನ್ಫರ್ಮ್ ಆಯ್ತು. ಆಮೇಲೆ 16, 17ರಂಗೆ ನಾವು ಅಮೌಂಟ್ ಪೇ ಮಾಡಿದ್ವಿ. ಆಮೇಲೆ ಫೆಬ್ರವರಿ 3ಕ್ಕೆ ನಮ್ಗೆ ಅದು ಕಿಟ್ ಸಿಕ್ತು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಿಟ್ ಸರ್ಟಿಫಿಕೇಟ್ ಸಿಕ್ತು. ಅವ್ರು ನಮ್ಗೆ ಆನ್ಲೈನ್ ಅಲ್ಲಿ ಯಾವುದೇ ಕಳಿಸುದಿಲ್ಲ. ಮತ್ತೆ ನೀವೇ ಹೋಗಿ ತಗೊಂಡ್ ಬಂದ? ಅಲ್ಲ, ಅಂದ್ರೆ ಆನ್ಲೈನ್ ನಮ್ಗೆ ಯಾವ ಸರ್ಟಿಫಿಕೇಟ್ ಕಳಿಸುದಿಲ್ಲ. ಅಲ್ಲ, ಈಗ ನಿಮ್ಗೆ ಅವ್ರು ಕಳಿಸ್ತಾರೆ, ಹೌದಾ, ಕಾಪಿ ಯಾವ್ದು ಕಳಿಸುದಿಲ್ಲ, ಮೊಬೈಲ್ ಅಲ್ಲೇ ಇಮೇಲ್ ಮಾಡೋದಿಲ್ಲ, ಎಂತ ಇಲ್ಲ, ಆ ರೀತಿ ಅಂತ ಇಲ್ಲ. ಹೌದು, ಕೊರಿಯರ್ ಅಲ್ಲೇ ಮಾಡಿ. ಈಗ ನಿಮ್ಗೆ ಅದು ಹೇಗೆ ಖುಷಿ ಆಯ್ತಾ? ಈಗ ಮಗಳಿಗೆ ತುಂಬಾ ಖುಷಿ ಆಯ್ತು. ನಾನು ಅನ್ಕೊಂಡಿರ್ಲಿಲ್ಲ ಸೆಲೆಕ್ಟ್ ಆಗಬಹುದು, ಆಗ್ತಾಳೆ ಹೀಗೆ ಒಂದ್ ಇರ್ಲಿ. ಸೆಲೆಕ್ಟ್ ಆದ್ರೆ ಖುಷಿ ಅಲ್ಲ, ಇವಳ್ದು ಈಗ ಗೊತ್ತಾಗುದಿಲ್ಲ. ದೊಡ್ಡವಳ ಆದ್ಮೇಲೆ ಇವಳು ಅಮ್ಮ ಇಷ್ಟ ಮಾಡಿದಳಲ್ಲ, ನಂಗೆ ಖುಷಿ ಆಯ್ತು ಹೇಳ್ತಾಳಲ್ಲ. ಅಂದ್ರೆ ನಿಮ್ಗೆ ಮನೆಯವರಿಗೆಲ್ಲ ಖುಷಿ ಆಯ್ತು? ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಮ್ಮ ಊರಲ್ಲಿ ಇವಳೇ ಫಸ್ಟ್. ಅದೇ ಅಂದ್ರೆ ಸಾಧಾರಣ ಮಟ್ಟಿಗೆ ನಂಗೆ ಗೊತ್ತಿರುವ ಹಾಗೆ ಎಲ್ಲಿ ಕೂಡ. ಹೌದು, ನಂಗೂ ಇಲ್ಲಿಗ ಹೊರಗಡೆ ಹೋಗಿ ಮಾಡಿದವ್ರು ಯಾರು ಇದ್ರು ಗೊತ್ತಿಲ್ಲ, ಅವ್ರ ಊರಲ್ಲಿ ಇದ್ದವ್ರು ಇವಳೆ. ಇಷ್ಟು ಸಣ್ಣ ವಯಸ್ಸಿಗೆ, ಇಷ್ಟು ಸಣ್ಣ ವಯಸ್ಸು, ಮತ್ತೆ ಇದು ಹಳ್ಳಿ ನೋಡಿ. ಹೌದೌದು, ಈಗ ಕುಂದಾಪುರ ತಾಲೂಕು ಅಮ್ಮಸಬೇಲ್ ಅಂದ್ರೇನೆ ಹಳ್ಳಿ, ಅದರಲ್ಲಿ ಕೂಡ ಜಡ್ಡಿನಗದ್ದೆ, ತುಂಬಾ ಇಂಟೀರಿಯರ್. ಹೌದೌದು. ಸೊ ಅಂತ ಒಂದು ಪ್ಲೇಸ್ ಅಲ್ಲಿ ಇಂತ ಒಂದು ಸಾಧನೆ ಮಾಡೋದು ತುಂಬಾ. ನಾವು ಮನ್ಸ್ ಮಾಡ್ರೆ, ಈಗ ಮಕ್ಕಳೆಲ್ಲ ಯಾರು ಹುಟ್ಟುತನ ದಡ್ಡ ಇರೋದಿಲ್ಲ, ಚುರುಕ್ ಹಾಗೆ ಅಂತ ಇರೋದಿಲ್ಲ. ನಾವು ಹೇಳಿ ಕೊಟ್ರೆ ಕಲಿತ್ರೆ, ನಾವು ಸ್ವಲ್ಪ ಟೈಮ್ ಕೊಟ್ಕಷ್ಟೇ. ತಾಯಿ ಯಾವ ರೀತಿ ಟ್ರೈನ್ ಅಪ್ ಮಾಡ್ತಾರೆ ಆ ರೀತಿ ಮಕ್ಕಳು ಬೆಳಿತಾರೆ ಅನ್ನುವಂಥದ್ದು. ಸೊ ನೀವು ನಮ್ಮ ವೀಕ್ಷಕರಿಗೆ ಏನ್ ಮಾತು ಹೇಳ್ತೀರಿ? ಈಗ ಇಂತ ಒಂದು ಸಾಧನೆ ಮಾಡಿದ್ದಾರೆ ನಿಮ್ಮ ಮಗಳು, ನೀವು ಈಗ ಇದನ್ನ ನೋಡಿ ತುಂಬಾ ಜನಕ್ಕೆ ಒಂದು ಐಡಿಯಾ ಬರ್ತದೆ, ಓ ನಮ್ಮ ಮಗು ಕೂಡ ಹೀಗೆ ಮಾತಾಡ್ತದೆ, ಹೀಗೆ ಏನಾದ್ರು ಒಂದು ಮಾಡಬಹುದು. ಸೊ ಅಥವಾ ನಾವು ಕೂಡ ಮಕ್ಳಿಗೆ ಟೈಮ್ ಕೊಟ್ರೆ ನನ್ನ ಮಗುವನ್ನು ಕೂಡ ಚೆನ್ನಾಗಿ ಏನಾದ್ರು ಒಂದು ಸಾಧನೆ ಮಾಡಿಸಬಹುದು ಅನ್ನೋದು ಅವರಿಗೆ ಕೂಡ ಯೋಚನೆ ಬರ್ತದೆ. ಹಾಗೆ ನೀವು ಅವರಿಗೊಂದು ಏನ್ ಹೇಳಲಿಕ್ಕೆ ಬಯಸ್ತೀರಿ ಅಂತ? ಯಾರ್ ಬೇಕಾದ್ರೂ ಮಾಡ್ಬೋದು ಇದನ್ನ, ಯಾರ್ ಬೇಕಾದ್ರೂ ನಿಮ್ ಪೇರೆಂಟ್ಸ್ ಮಕ್ಳಿಗೆ ಹೇಳಿಕೊಟ್ಟ ಮಾಡ್ಬೋದು. ಈಗ ನಮ್ಗೀಗ ನಮ್ ಹಳ್ಳಿ ಇದ್ರು ನಮ್ಮ ಹತ್ರ ಮೊಬೈಲ್ ಇತ್ತು, ಮೊಬೈಲ್ ಅಲ್ಲಿ ಎಲ್ಲ ವಿಷಯ ನಾವು ನೋಡ್ಬೋದು, ನಾವು ತಿಳ್ಕೊಬಹುದು. ಅದನ್ನ ನಾವು ಮಕ್ಕಳಿಗೆ ಹೇಳಿಕೊಡ್ಬೋದಲ್ಲ, ಅದರಿಂದ ಅವ್ರು ಕಲಿತ್ರು. ಅಂದ್ರೆ ತಾಯಿ ಮನಸ್ಸು ಮಾಡಿದ್ರೆ ಒಂದು ಮಗುವನ್ನು. ಮತ್ತೀಗ 3 ವರ್ಷದವರೆಗೂ ಮಕ್ಕಳಿಗೆ ಅವ್ರಿಗೆ ನಾವ್ ಎಷ್ಟು ಹೇಳಿಕೊಟ್ರು ಅವ್ರು ಕಲಿತ್ರು. ಅದು ಹೆಚ್ಚಾಗುದು ಎಂತ ಇಲ್ಲ, ಮೆದುಳು ಬೆಳವಣಿಗೆ ಅಷ್ಟು ಚುರುಕಿರುತ್ತಲ್ಲ, ಎಂತ ಹೇಳಿಕೊಡು. ಅದ್ ನಾವು ಬೇರೆ ಮಾತಾಡೋಕ್ಕಿಂತ ಅವ್ರಿಗೆ ಉಪಯೋಗಕ್ಕಿರೋದೇ ಮಾತಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತಲ್ಲ, ಅವ್ರಿಗೆ ಉಪಯೋಗ ಆಗುವಂತ ಭಾಷೆ. ಹಾಗೆ ನೀವು ಆ ರೀತಿ ಯೋಚನೆ ಮಾಡಿ. ಹೌದು. ಮಾತಾಡಿಸ್ತಾ ಹೋದ್ರಿ. ನಮ್ಮ ಮನೆ ನಾವು ಯಾರು ಬೇರೆ ಎಂತ ಮಾತಾಡೋದಿದ್ರೆ ಎಲ್ಲರಿಗೂ ಅವಳಿಗೆ ಸಂಬಂಧಪಟ್ಟ ವಿಷಯನೇ ಆಗಿರುತ್ತೆ, ಅವಳ ಜೊತೆನೆ ಜಾಸ್ತಿ ಮಾತಾಡತ್ತೆ. ಹಾಗಾಗಿ ಅವಳು ಅಂದ್ರೆ ಮಕ್ಕಳೆದ್ರು ಮಾತಾಡುವಾಗ್ಲೇ ಒಳ್ಳೊಳ್ಳೆ ವಿಚಾರಗಳನ್ನ ಮಾತಾಡಬೇಕು ಅನ್ನೋದು ಹೇಳ್ತಾರೆ. ಅಂದ್ರೆ ನೀವು ಅದೇ ರೀತಿ ಒಂದು ಯೋಚನೆ ಮಾಡಿ ಅದೇ ರೀತಿ ಮಾತಾಡ್ತಾ ಹೋದ್ರಿ. ಹೌದೌದು. ಇವಳು ಮತ್ತೆ ಯಾರು ಇವತ್ತಿಗೆ ಒಂದ್ ವರ್ಡ್ ಎಂತ ಯೂಸ್ ಮಾಡಿ ಮಾತಾಡ್ತಿದ್ರು, 1 ವಾರ ಬಿಟ್ಟಾದ್ರೂ ಅದನ್ನ ಹೇಳ್ತಾಳೆ, ನೆನ್ಪಿರ್ತದೆ. ಅಷ್ಟೊತ್ತಿಗೆ ನಮ್ಗೆ ಅನ್ಸ್ತದೆ, ಅಷ್ಟೊತ್ತಿಗೆ ನಾವು ಒಳ್ಳೆ ಮಾತು ಹೇಳಿ ಕೊಟ್ಟಿರಿ, ಅದೇ ನೆನ್ಪಿರುತ್ತಲ್ಲ ಅವಳಿಗೆ. ಒಳ್ಳೊಳ್ಳೆ ವಿಚಾರಗಳನ್ನ ಕೊಡ್ತಾ ಹೋದ್ರಿ. ಹೌದು.
ಮತ್ತೆ ಯಾರೆಂತ ಹೇಳಿ ಕೊಟ್ಟದ ಒಂದ್ ವರ್ಷ ಇರುವಾಗ್ಲೂ ಯಾರಂತ ಹೇಳಿ ಕೊಟ್ಟದಿದ್ರೆ ಅದು ಹೇಳ್ತಾಳೆ. ಇದು ಅವರೇ ನಂಗೆ ಆ ದಿನ ಕಲ್ಸದ್ ಹೌದಾ? ಹಾಗೆ ಹೇಳ್ತಾಳೆ. ಈಗ ಚಿಕ್ಕಿ ಮಮ್ಮ ಹಾ ಅವರೆಲ್ಲ ಕಲ್ಸದ್, ಇದ್ ನಂಗೆ ಆ ದಿನ ಅವ್ರು ಕಲ್ಸದ್ ಹೇಳ್ತಾಳೆ. ಹಾಗೆ ಎಲ್ಲ ಹೇಳ್ತಾರೆ. ಇದು ಆ ಭಜನೆ ಅವ್ರು ಹೇಳಿ ಕೊಟ್ಟದ, ಇದು ಇವ್ರು ಹೇಳಿ ಕೊಟ್ಟದ, ಅದೆಲ್ಲ ಹೇಳ್ತಾಳೆ. ಈಗ ನೀವು ಇಂಡಿಯನ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಕೆಲವೊಂದು ವಿಡಿಯೋಸ್ ಗಳನ್ನ ಮಾಡಿ ಕಳ್ಸಿದ್ರಲ್ಲ, ಹ. ಸೊ ಅದೀಗ 23 ಸ್ವಾತಂತ್ರ್ಯ ಹೋರಾಟಗಾರರು ಹೌದು. ಮತ್ತೆ 22 ಹ್ಯೂಮನ್ ಪಾರ್ಟ್ಸ್ ಹ. ಅಲ್ವಾ? ಹೌದು, ಬಾಡಿ ಪಾರ್ಟ್ಸ್. ಅದೆಲ್ಲ ಅದ್ ಹೆಸರು ಅಂದ್ರೆ ಅವಳು ಹೇಳ್ತಿದ್ಲಲ್ಲ, ಹೌದು, ಅದಕ್ಕಿಂತ ಜಾಸ್ತಿ ಕೂಡ ಹೇಳ್ತಿದ್ಲ ಹೇಳ್ತಾಳೆ. ಸ್ವಾತಂತ್ರ್ಯ ಹೋರಾಟಗಾರರು ಹೇಳ್ತಾಳೆ ಅದಕ್ಕಿಂತ ಜಾಸ್ತಿ. ಸ್ವಾತಂತ್ರ್ಯ ಹೋರಾಟಗಾರ ನಾನಂದ್ರೆ 25 ಚಾರ್ಟ್ ಮಾಡಿಸಿದೆ, ಮತ್ತೊಂದು 8-10 ಮತ್ತೊಂದು ಚಾರ್ಟ್ ಇತ್ತು, ಅದೆಲ್ಲ ಹೇಳ್ತಾಳೆ. ಅವಳೇ ಹೇಳ್ತಾಳೆ. ನಾನೀಗ ಅದ್ರಲ್ಲಿ ವಿಡಿಯೋ ಮಾಡಿ ಕಳ್ಸಿದ್ದೆ, ನಾನು ಹೇಳಿದ್ ಅವಳು ಮುಟ್ಟಿ ತೋರ್ಸುದು ಅಷ್ಟೇ. ಓಹೋ. ಇದೀಗ ಅವಳು ಪ್ರತಿಯೊಬ್ಬರ ಹೆಸರು ಅವಳು ಹೇಳ್ತಾಳೆ. ಅವಳು ಹೇಳ್ತಾಳೆ. ಹಾಗೆ ನಾನು ಇದ್ಯಾರು ಕೇಳಿದ್ರೆ ಅವಳು ಹೇಳ್ತಾಳೆ. ಹಾಗೆ. ಇವಳು ಡ್ಯಾನ್ಸ್ ಎಲ್ಲ ಮಾಡ್ತಾಳ, ಅಭಿನಯ ಗೀತೆ, ಅಭಿನಯ ಗೀತೆ, ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡೋದು. ಹಾಡು ಹೇಳ್ಕೊಂಡೆ ಡ್ಯಾನ್ಸ್ ಮಾಡೋದು. ಹೌದು, ಭಜನೆ ಕುಣಿತ್ ತಾಳ ಹೊಡ್ಕೊಂಡು ಅದ್ ಮಾಡ್ತಾಳೆ. ಹೌದಾ? ಅಂಗನವಾಡಿ ಹೋಗ್ತಾಳ? ಅಂಗನವಾಡಿಗೆ ಅಂದ್ರೆ ಇವಳಿಗೆ 2 ವರ್ಷ 4 ತಿಂಗಳು ಅಷ್ಟೇ ಅಲ್ಲ. ನಾನ್ ಕರ್ಕೊಂಡು ಹೋಗ್ತೀನಿ, ನಾನು ನಮ್ಮ ಟೀಚರ್ ಅಲ್ಲ, ಹಾಗಾಗಿ ಅಷ್ಟೇ. ನಿಮ್ಮ ಅಮ್ಮ ಅಂಗನವಾಡಿ ಟೀಚರ್? ಅಂಗನವಾಡಿ ಟೀಚರ್. ನೀವು ಏನ್ ಕಲ್ತಿದ್ದೀರಿ? ನಂದು ಲ್ಯಾಬ್ ಟೆಕ್ನಿಷಿಯನ್. ಲ್ಯಾಬ್ ಟೆಕ್ನಿಷಿಯನ್. ಈಗ ಮನೆಯಲ್ಲೇ ಇದ್ದೆ, ಏನು ಹೋಗ್ತಿಲ್ಲ. ಹಾಗಾಗಿ ತಾಯಿ ಸ್ವಲ್ಪ ಕಲ್ತಿದ್ರೆ ಮಕ್ಕಳಿಗೆ ಕೂಡ ನಾವು ಒಳ್ಳೊಳ್ಳೆ ವಿಚಾರಗಳನ್ನು ಕೂಡ ಕಲಿಸಬಹುದು ಅಂತ. ನಮ್ಗೆ ಗೊತ್ತಿರುವ ವಿಷಯ ಈಗ ನಮ್ಗೆ ದೇಹದ ಪಾರ್ಟ್ಸ್ ಎಲ್ಲ ನಮ್ಗೆ ಗೊತ್ತಿರತ್ತೆ, ಅದು ಯಾವ ತಾಯಿ ಆದ್ರೂ ಗೊತ್ತಿರುತ್ತೆ. ಮತ್ತೆ 1 ರಿಂದ 10 ನಂಬರ್, ಜನವರಿ ಫೆಬ್ರವರಿ, ಇದು ಎಲ್ಲರೂ ಕಾಮನ್ ಆಗಿ ಗೊತ್ತಿರುತ್ತಲ್ಲ. ಅದನ್ನೇ ನಾವು ಮಕ್ಕಳಿಗೆ ಹೇಳಿಕೊಟ್ರೆ ಸಾಕು. ಅವ್ರು ಆಡುವಾಗ್ಲೇ ಇಲ್ಲ, ನಾವು ಕೆಲಸ ಮಾಡ್ತಾ ಮಾಡ್ತಾ ಅವ್ರ ಜೊತೆ ಹೇಳಿಕೊಡ್ಬಹುದು. ಅವ್ರು ನಮ್ ಜೊತೆ ಬರ್ತಾರೆ, ಆಗ ನಾವು ಬೇರೆ ಮಾತಾಡೋದಕ್ಕಿಂತ ಅದನ್ನೇ ಹೇಳಿಕೊಡ್ಲಿ. ಮಣ್ಣಾಡೋಕ್ ಅದಕ್ಕೆಲ್ಲ ಹೋಗ್ತಾಳೆ. ಅಷ್ಟೊತ್ತಿಗೂ ಅದೇ ಲೆಕ್ಕ ಮಾಡುದು ಅದೆಲ್ಲ ಆಟ ಆಡ್ತಾಳೆ. ಹಾಗೆ ಸೊ ಅದೆಲ್ಲ ತುಂಬಾ ಅವಳಿಗೆ ಹೆಲ್ಪ್ ಆಯ್ತು. ಹೌದೌದು ಅಲ್ವಾ? ಹೌದು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಇದನ್ನ ಯಾರ್ ಬೇಕಾದ್ರೂ ಹೇಳಿ ಕೊಡ್ಬಹುದು ನಿಮ್ ಮಗುವಿಗೆ. ಎಲ್ಲರ ಮಕ್ಕಳಲ್ಲೂ ಇದೊಂದು ಟ್ಯಾಲೆಂಟ್ ಇರ್ತದೆ. ನೀವು ಮನೆಯವ್ರ ಪ್ರಯತ್ನ ಮಾಡ್ಬೇಕಷ್ಟೇ. ಮನೆಯವ್ರ ಪ್ರಯತ್ನ ಮಾಡಿದ್ರೆ ಎಲ್ಲ ಮಕ್ಕಳು ಇದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಬೇರೆ ಯಾವ್ದು ಬೇಕಾದ್ರೂ ಅಚೀವ್ ಮಾಡಬಹುದು. ಮನೆಯವ್ರ ಪ್ರಯತ್ನ ಮಾಡ್ಬೇಕಷ್ಟೇ. ಅಂದ್ರೆ 2 ವರ್ಷ 4 ತಿಂಗಳಲ್ಲೇ ಎಂತ ಒಂದು ಸಾಧನೆ ಮಾಡಿದಾರೆ ಅಂದ್ರೆ ಇದು ಎಲ್ರಿಗೂ ಕೂಡ ಒಂದು ಸ್ಫೂರ್ತಿ. ಹಾಗೆ ಮನಸ್ಸು ಮಾಡಿದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದು ನಿಮಗೆ ನಿಮ್ಮ ಮಗುವಲ್ಲಿ ತೋರಿಸಿಕೊಟ್ಟಿದ್ದೀರಿ. ಅವಳಿಗೆ ಈಗ ಅಂದ್ರೆ ಸಣ್ಣ ಎಂತ ಗೊತ್ತಿರೋದಿಲ್ಲ, ನಾವ್ ಏನ್ ಹೇಳಿ ಕೊಡ್ತೀವೋ ಅದನ್ನ ಕಲಿಯುವುದಲ್ಲ. ಹಾಗಾಗಿ ಮಕ್ಕಳಿಗೆ ಏನು ಗೊತ್ತಿರಲ್ಲ, ನಾವ್ ಏನ್ ಹೇಳ್ತೇವೆ ಅದನ್ನ ನಾವು ಹೇಳ್ಕೊಳ್ತೇವೆ, ಅದನ್ನ ಕಲಿತಾರೆ. ಅವುಗಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿರಲಿಲ್ಲ. ಈಗ ನಾವ್ ಹೇಳಿದನ್ನೇ ಅವರು ಮಾತಾಡುವಂತದ್ದಲ್ವಾ? ಹಾಗೆ ನಮ್ಮ ದೇಶ ಯಾವುದು? ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಗ್ರಾಮ, ನಮ್ಮ ರಾಜ್ಯದ ರಾಜಧಾನಿ. ಟ್ಯಾಂಕ್, ವೆರಿ ಗುಡ್. ಸ್ಕೂಟಿ, ವೆರಿ ಗುಡ್. ವಿಮಾನ, ವಿಮಾನ. ಟ್ರಕ್, ಟ್ರಕ್ ಎಲ್ಲಿತ್ತು? ವೆರಿ ಗುಡ್. ವಿಮಾನ, ವಿಮಾನ. ಬಸ್, ಸೈಕಲ್, ಸೈಕಲ್. ರಿಕ್ಷಾ, ಆಂಬುಲೆನ್ಸ್, ಕಾರ್, ಕಾರ್. ಬೈಕ್, ರೈಲು, ರೈಲು. ಜೀಪ್, ಜೀಪ್. ವೆರಿ ಗುಡ್. ಹೇಳುದಾ? ತೋರಿಸುದಾ? ಇದೆ ಅಂತ ಇದು ಇದೆ ಅಂತ ಹೇಳ. ಕರೆ ಹೇಳ.
ಬಾಡೆ ಪೋದೆ ಅಡ್ಡಿರ ಕೋಯ ಚುಟ್ಟಿಯ ಕೌಚ್ ಚೊನ್ನೆಯ ಕಾಯರ ಚೊಬಾನೆ ಕಾಯ ಚಿತ್ತಿ ಸಣ್ಣಿ ಮದುವೆ ಶನಿವಾರ ಊಟಕ್ಕೆ ಬನ್ನಿ ಬುಧವಾರ ಜನ ಯಾವುದು ಜನ 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 ನೀವು ತುಂಬಾನ ಮೇಲೆ ಕಿಚ್ಚು ಬೇರು ನದಿಗೆ ಒಂದು ಬಕ ಮುದರಿ ಕುಂದು ಮುಖ ಕಾರಣೆತ್ತಿ ಕುಣಿಚು ತಕ 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 ಚುಟ್ಟ ಚಿರುಮಣ ನಡುವೆ ವೇಣುದನ ಮರದ ಕೆನಗೆ ಕನ್ನನಬ್ಬ ತಾನನಾಥನ ತಾನನಾಥನ ಅಬಾನನಿ ಮೋದ ಬಾನಿಯನಿ ಕಾಣುವುದೇನಮ್ಮ ಮಿನಿ ಮಿನಿ ಗುತ್ತುವ ತಾರಾಗಣದಲ್ಲಿ ಯುವುದೇನಮ್ಮ ಮಾದರಿ ದುಂಡಗೆ ಕಾಣುತ್ತ ಊರು ಏಕಮ್ಮ ಕಣ್ಣ ಮುಚ್ಚಿ ಕಾಡೆ ಗೂಡೆ ಆಡುವುದೇಕಮ್ಮ ಬೆಳ್ಳಿ ಅವಳತಿದ ಚಂದಕ್ಕಿ ಮಾಮ ಯನೇನಮ್ಮ ಚಂದಕ್ಕಿ ಮಾಮ ಚೆಲುವನ್ನು ನೋಡುತ್ತ ಚಲವನ ನೋಡು ನಡೆಯು ಬಾರಮ್ಮ ಮನೆಗೆ ಬಂದಳು ಬಗೆಯ ತಿಳಿರೋ ಕಾಮಧೇನು ಬಂದಂತೆ ಬೀರೋ ಸಾವ ಕಿಚನು ಮನೆಗೆ ಬಂದಳು ಬಗೆಯ ತಿಳಿರೋ ಕಾಮಧೇನು ಬಂದಂತೆ ಇತ್ತು ಅನಲ ಮೀರಿರೋ ಜನ ಜನ ಚೇಬು ತುಂಬಾನ ಮೇರೆ ಕಿತ್ತು ಬೆರು ಚದ್ದ ತಂತನಾತನ ನದಿ ಮಂಜು ಪಕ್ಕ ಉದಡಿ ಕುಂದು ಮುಖ ಕಾಲನೆತ್ತಿ ಕೊಲಿಯುಚಿ ಟಕ 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 ಚುತ್ತ ಚಿರುವನ ನರುಳಿ ವೇಣುವದನ ಮರದ ಕೆನಗಿ ಗೊನ್ನನ ತಾನನಾಥನ ನಾಮ ಕಿಚ್ಚನು ಮನೆಗೆ ಬಂದನು ಬಗೆಯ ತಿಳಿರೋ ಕಾಮನೇನು ಬಂದಂತೆ ಇತ್ತು ಬೀಡಿರೋ ನಾಮ ಕಿಚ್ಚನು ಮನೆಗೆ ಬಂದನು ಬಗೆಯ ತಿಳಿರೋ ಕಾಮನೇನು ಬಂದಂತೆ ಇತ್ತು ಬೀಡಿರೋ ಚೀನಿ ಕೋಲು ಚೀನಿಕೋಡು ಚಂದ ಬುಗುಡಿ ಗಜಗವಾಡುತ್ತಾ ಚೀನಿಕೋಡು ಚಂದ ಬುಗುಡಿ ಗಜಗವಾಡುತ್ತಾ ಜಾಜಿ ಮಲ್ಲಿಗೆ ಹೂವ ಮುಡಿದು ಕನಗನು ಕೊಳಗನು ಅಂತ ಯಾವುದು ಕೇಳಲ ಹಾ ತಿಂಗಾಡು ಮುಡುಗಿದ ನಂಗಾಡಿ ಬೆಳಕಿಂದ ಚಾಯ್ಚ ಮುಂದಿಯ ಪುಗುಚಿಗೆ ಗಾಡಿ ಬಾಗಿದ ಬಾಳೆ ಬಾಗಿದ ಸಂಪಿಗೆ ಮರದ ಚಂದ್ರಿಗೆ ಮರದ ಅಚ್ಚಿನೇನೆ ನೋಡು ಕೋಗಿಲೆ ಆಡಿತು ಚಿಕ್ಕವ ಚಿಕ್ಕವ ಎನ್ನುತ್ತ ತನ್ನ ಗೆಳೆಯರ ಕರೆಯಿತು ಪದ ಕೇಳಿ ನಾವೈ ಮರೆತೆ ಚದವೊಂದು ಆಗಲೇ ಕೊಡಿತೆ ಹಾಡಿ ಆಡಿದೆ ಈಗಲಿದೆ
ಹತ್ರ ಮಾತಾಡಿ ತುಂಬಾ ಖುಷಿಯಾಗಿದೆ. ನಂಗೂ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮ್ಮಿಂದ ನನ್ ಮಗಳು ವಿಷಯ ಬೇರೆಯವರಿಗೆಲ್ಲ ತಿಳುವಂಗ ಆಯ್ತಲ್ಲ, ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು.